ಏನು ಬರಿತೀವಿ ಬರೀ ನೈನಿ. ಆದರೆ ನಿನ್ನ ಮನಸ್ಸಲ್ಲಿರೋದನ್ನ ಬರಿಬೇಡ, ನನ್ನ ಮನಸ್ಸಲ್ಲಿರೋದನ್ನ ಬರಿ. ಅಂದರೆ 3 ಗಂಟೆ ಮುಗಿದ್ರೆ ಯಾಕೆ ಮರ್ತೋಗ್ತೀಯ ಅನ್ನೋದ್ರ ಬಗ್ಗೆ ಬರಿ. ಹೌದು ನೈನಿ, ಯಾಕಂದರೆ ಮನೇಲಿ ಐಟಮ್ಸ್ ತರೋದಕ್ಕೆ, ಡ್ರೈವರ್ಗೆ, ವಾಚ್ಮೆನ್ಗೆ ಬೀಗ ಕೊಡೋದಕ್ಕೆ ನೀನು ಬೇಕಾದ್ರೆ ಮರ್ತು ಹೋಗ್ಬೋದು, ಆದರೆ ನಾನು ಮರೆಯೋದಿಲ್ಲ. ಆದರೆ 3 ಗಂಟೆ ಆದಮೇಲೆ ಯಾಕೆ ಮರ್ತು ಹೋಗ್ತೀಯೋ ಹಾಗೆ ಈ 3 ಗಂಟೆನೇ ನಿನಗೆ ಯಾಕೆ ನೆನಪಿರುತ್ತೆ ಅನ್ನೋದನ್ನು ನೀನು ಬರೆದ್ರೆ, ಆಮೇಲೆ ನೀನು ಮರ್ತು ಹೋದರೂ ನಾನು ನೆನಪು ಮಾಡಿಕೊಂಡು ನಿನ್ನ ಕೆಲಸನೆಲ್ಲ ಪೂರ್ತಿ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ನಾನು ಸಹಕಾರ ಮಾಡ್ತೀನಿ. ಬರೀ ತಗೋ, ಪೆನ್ ತಗೋ. ಏನು ಹಾಗೆ ನೋಡ್ತಾ ಇದೆಯಾ? ತಗೋ ಬರೀ. ಏನು ಬರಿಬೇಕು? ಏನು ಹೇಳ್ತಿದ್ದೀರಾ ಯಜಮಾನ್ರೆ? ಯಾಕೆ ನೀನು 3 ಗಂಟೆ ಪೂರ್ತಿ ಆದರೆ ಎಲ್ಲ ಮರ್ತೋಗ್ತೀನಿ ಅಂತ ನೀನು ಹೇಳಿದೆಯಲ್ಲ. ನಾನು ಯಾವಾಗ ಹೇಳ್ದೆ? ನೀವು ಪೆನ್ ಕೊಟ್ಟು ಬರಿ ಅಂದರೆ ಏನು ಬರಿಬೇಕು ಗೊತ್ತಾಗ್ತಿಲ್ಲ. ಮೈ ಗಾಡ್, ನೈನಿ ಯಾಕೆ ಹೀಗೆ ಮಾತಾಡ್ತಾ ಇದ್ದಾಳೆ? ಅಂದರೆ 3 ಗಂಟೆ ಆಗಲೇ ಮುಗ್ದೋಯ್ತಾ ಹೇಗೆ? ಅರ್ಥ ಆಗ್ತಿಲ್ಲಲ್ಲ. ಏನಾದರೂ ಮಾತಾಡಿ ಯಜಮಾನ್ರೆ. ನಿನಗೆ ತೋಚಿದ ಕವಿತೆನೋ ಅಥವಾ ರಂಗೋಲಿನೋ ಏನೋ ಒಂದೊಂದು ಬರಿ. ನಿನ್ನ ಹ್ಯಾಂಡ್ ರೈಟಿಂಗ್ ನೋಡೋಕ್ಕೆ ಚಂದ, ಅದಕ್ಕೆ ಪೆನ್ ತಗೋ ಅಂದೆ. ತ್ರಿನಿತ್ರಿ. ಓ ಹಾಗಾ? ಹ್ಞೂ. ಅಯ್ಯೋ, ನೀವು ನನ್ನ ನೈನಿ ಅಂತ ಕರಿತಿದ್ರಿ, ಈಗ ತ್ರಿನೇತ್ರಿ ಅಂತ ಕರೆದ್ರಿ. ಹೌದಾ? ಹೌದು ಯಜಮಾನ್ರೆ. ಎಲ್ಲರೂ ಹಾಗೆ ಕರಿತಿದ್ರೆ ನಾನು ಹಾಗೆ ಅನ್ಕೊಂಡ್ಬಿಟ್ಟೆ. ಸರಿ, ಪೆನ್ ಕೊಡಿ, ಬರಿತೀನಿ. ಬರಿಯಲ್ಲ ಅಂದ್ಲು, ಮತ್ತೆ ಈಗೇನು ಬರಿತೀನಿ ಅಂತ ಹೇಳಲ್ಲ. ಬರ್ದೆ. ಏನು ಬರ್ದೆ? ನೀವೇ ನೋಡಿ. ಏನಿದು? ಮಾಮ್ ಇನ್ನೂ ಬರಲೇ ಇಲ್ವಲ್ಲ?